ಈಗ ಪ್ರಾಣಶಕ್ತಿ ಅನ್ನೋದು ನಮಗೆಲ್ಲ ಗೊತ್ತು. ನಾವು ಏನೇ ಮಾಡಿದ್ರು ಪ್ರಾಣಶಕ್ತಿ ಬೇಕೇ ಬೇಕು. ಈಗ ನಾನು ಮಾತಾಡ್ತಾ ಇದ್ದೀನಿ, ನೀವು ಕೇಳಿಸ್ಕೊತಾ ಇದ್ದೀರಾ, ಓದ್ತಾ ಇದ್ದೀರಾ, ನೋಡ್ತಾ ಇದ್ದೀರಾ, ವಾಕಿಂಗ್ ಮಾಡ್ತಾ ಇದ್ವಿ, ಎಕ್ಸಸೈಸ್ ಮಾಡ್ತಾ ಇದ್ವಿ, ಏನೇ ಆ, ನಾವು ತಿಂದಿರೋದು ಅರಗಿಸ್ಕೊತಾ ಇದ್ವಿ, ಏನು ಬೇಕು ಅದಕ್ಕೆಲ್ಲ ಪ್ರಾಣಶಕ್ತಿ ಬೇಕೇ ಬೇಕು. ಯಾರಾದರೂ ಸತ್ತೋದ್ರೆ ಏನಂತ ಹೇಳ್ತೀವಿ? ಪ್ರಾಣ ಹೋಯ್ತಪ್ಪ ಅಂತ ಹೇಳ್ತೀವಿ ಅಲ್ವಾ? ಮತ್ತೆ ಪ್ರಾಣ ಹೋಯಿತು ಅಂತಂದ್ರೆ ಅಲ್ಲಿ ಒಳಗಡೆ ಆತ್ಮ ಅನ್ನೋದು ಒಂದು ಸಾಕ್ಷಿ ಭಾವ ಇದೆ. ಒಂದು ಸಾಕ್ಷಿ ಅಷ್ಟೇ, ಅದು ವಿಟ್ನೆಸ್, ಅವೇರ್ನೆಸ್ ಅಂತ ಹೇಳ್ತೀವಿ ಅಷ್ಟೇ. ಮತ್ತೆ ಹೆಚ್ಚು ಕಮ್ಮಿ ಆಗೋದೇನು ಗೊತ್ತಾ? ಪ್ರಾಣಶಕ್ತಿನೇ. ಸಾ ಆತ್ಮ ಸಾಕ್ಷಿ ಸ್ಥಿತಿ, ಅದೇ ಅವೇರ್ನೆಸ್, ಅದು ಹೆಚ್ಚು ಆಗಲ್ಲ, ಕಡಿಮೆ ಆಗಲ್ಲ. ನೆನ್ಪಿಟ್ಕೊಳ್ಳಿ. ಇಟ್ ವೋಂಟ್ ರೆಡ್ಯೂಸ್, ಇಟ್ ವೋಂಟ್ ಇನ್ಕ್ರೀಸ್. ಇಟ್ ಈಸ್ ಆಲ್ ದ ಟೈಮ್ ಸೇಮ್. ಒನ್ನೆಸ್ ಅಂಡ್ ಸಿಂಗಿಲ್ ಅಂದ್ರೆ ಒಂಥರ ಅದು ಒಂದು ಸಾಕ್ಷಿ ಸ್ಥಿತಿ, ಅವೇರ್ನೆಸ್. ಜಸ್ಟ್ ಅವೇರ್ನೆಸ್ ಅಲ್ಲಿ ಇರ್ತದೆ, ಜಾಗೃತದಲ್ಲಿ ಆ ಸಾಕ್ಷಿ ಸ್ಥಿತಿಯಲ್ಲಿ ಮಾತ್ರ ಇರ್ತದೆ. ಅದು ನಮ್ಮ ಒಳಗಡೆ ಬೇಕದು. ಆಯ್ತಾ? ಅದೊಂಥರ ನಮಗೆ ಡ್ರೈವಿಂಗ್ ಫೋರ್ಸ್, ಡ್ರೈವರ್ ತರ ಅದು. ಈಗ ಒಂದು ಗಾಡಿ ಇದೆ, ಒಳ್ಳೆ ಗಾಡಿ ಇದೆ, ಹೊಸ ಗಾಡಿ, BMW ಇಟ್ಕೊಳ್ಳಿ, ಬೆಂಜ್ ಇಟ್ಕೊಳ್ಳಿ, ಅದ್ರ ಒಳಗಡೆ ಎಷ್ಟು ಹೊಸ ಕಾರ್ ಆದ್ರೂ ಒಂದು ಡ್ರೈವರ್ ಇಲ್ಲ ಅಂದ್ರೆ ಏನಾಗುತ್ತೆ? ಅದು ಮುಂದಕ್ಕೆ ಹೋಗಲ್ಲ. ಆ ಥರ ಸೋಲ್ ಅನ್ನೋದು ನಮ್ಮ ಒಳಗಡೆ ಯಾವಾಗಲೂ ಬೇಕದು. ಅದಿರೋವರೆಗೆ ಈ ಗಾಡಿಗೆ ವ್ಯಾಲ್ಯೂ ಇರೋದು. ಆಮೇಲೆ ಆ ಜೊತೆಗೆ ನಾವು ಆಯಿಲ್ ಹಾಕ್ತಾ ಇರ್ತೀವಿ. ಅಂದ್ರೆ ಈಗ ಪೆಟ್ರೋಲ್ ಹಾಕ್ತೀವಿ, ಡೀಸೆಲ್ ಹಾಕ್ತೀವಿ ಅಲ್ವಾ? ಅದೊಂಥರ ಶ್ವಾಸ. ನಮ್ಮ ಶ್ವಾಸ ಒಳಗಡೆ ಹೋಗೋದು, ಹೊರಗಡೆ ಬರೋದು ಶ್ವಾಸ ಇದೆಯಲ್ಲ, ಅದು ಇಂಧನ ಥರ ಕೆಲಸ ಮಾಡುತ್ತೆ. ಅದು ಹೋದ್ರೇ ಒಳಗಡೆ ಎಲ್ಲ ಪಾರ್ಟ್ಸು ಆಕ್ಟಿವೇಟ್ ಸ್ಟಾರ್ಟ್ ಆಗುತ್ತೆ. ಆಯ್ತಾ? ಈಗ ಒಳಗಡೆ ಆತ್ಮ ಇದೆ, ದೇಹ ಇದೆ, ಬಟ್ ಈ ಶ್ವಾಸ ಬಂದಿಲ್ಲ ಅಂದ್ರೆ, ಶ್ವಾಸ ಒಳಗಡೆ ಹೋಗಿಲ್ಲ ಅಂದ್ರೆ ಅದೊಂದು ಇಂಧನ ಥರ ಫ್ಯೂಯಲ್ ನಮಗೆ. ಪ್ರತಿಯೊಂದು ಜೀವಕೋಶ ಅವಾಗಲೇ ಕೆಲಸ ಮಾಡೋದು ಶುರು ಮಾಡ್ತವೆ. ಆಯ್ತಾ? ಅದ್ರ ತಕ್ಕ ಅದ್ರ ಸಂಬಂಧಿತ ಮೆಟಬಾಲಿಕ್ ಆಕ್ಷನ್, ಜೀವಕ್ರಿಯೆಗಳು ಏನಿದೆಯೋ, ವಿಸರ್ಜನೆ ಕ್ರಿಯೆ, ರಕ್ತ ಪರಿಚಲನೆ ವ್ಯವಸ್ಥೆ, ಆಮೇಲೆ ಜೀರ್ಣಕ್ರಿಯೆ, ಶ್ವಾಸಕೋಶ ವ್ಯವಸ್ಥೆ, ಪ್ರತಿಯೊಂದು ವರ್ಕ್ ಮಾಡೋದು ಶುರು ಮಾಡುತ್ತೆ ಆ ಪ್ರಾಣವಾಯು ಒಳಗಡೆ ಹೋದ್ಮೇಲೆ. ಆಯ್ತಾ? ಅದಕ್ಕೆ ಈ ಪ್ರಾಣಶಕ್ತಿಯನ್ನು ನಿಜವಾಗಿ ಸರಿಯಾದ ರೀತಿಯಲ್ಲಿ ನಾವು ಮೇಂಟೈನ್ ಮಾಡಿಕೊಂಡ್ರೆ ನಮ್ಮ ಆರೋಗ್ಯ ಕೆಟ್ಟೋಗೋದಿಲ್ಲ. ಆರೋಗ್ಯ ಯಾವಾಗಲೂ ಚೆನ್ನಾಗಿರ್ತದೆ. ಸೊ ಈ ಪ್ರಾಣಶಕ್ತಿ ಇರೋವರೆಗೆ ನಾವು ನಮ್ಮ ದೇಹ ಒಳಗಡೆ ನಾವು ಇರೋಕ್ಕೆ ಸಾಧ್ಯವಿದೆ. ಪ್ರಾಣಶಕ್ತಿ ಒಂದು ಸರಿ ಜೀರೋ ಆಗ್ಬಿಟ್ರೆ ನಾವು ಅಲ್ಲಿಗೆ ಮರಣ ಆಗಿದೆ ಅಂತ ಅರ್ಥ ಅಲ್ವಾ? ಆ ರೀತಿಯಲ್ಲಿ ಮತ್ತೆ ಈ ಪ್ರಾಣಶಕ್ತಿಯನ್ನು ಮೂರು ವಿಧಗಳಲ್ಲಿ ನಾವು ಚೆನ್ನಾಗಿ ನಾವು ಸ್ವೀಕಾರ ಮಾಡ್ತಾ ಇರ್ತೀವಿ ಅಲ್ವಾ? ಸೊ ಒಂದು ರೀತಿಯಲ್ಲಿ ಸೂರ್ಯನಿಂದ ತಗೋಬಹುದು, ಗಾಳಿಯಿಂದ ತಗೋಬಹುದು, ಭೂಮಿಯಿಂದ ತಗೋಬಹುದು ಅಲ್ವಾ? ಭೂಮಿಯಿಂದನೂ ತಗೋಬಹುದು ಪ್ರಾಣಶಕ್ತಿ, ಗಾಳಿಯಿಂದ ತಗೋಬಹುದು. ಗಾಳಿಯಿಂದ ಅಂದ್ರೆ ಅದೇ ಓಜೋನ್ ಪ್ರಾಣಶಕ್ತಿ ಅಂತ ಕರಿತೀವಿ. ಅದು ಎಸ್ಪೆಷಲಿ ನಾವು ಶ್ವಾಸ ಏನು ತಗೊಂತೀವೋ ಆ ಉಸಿರಾಟದಿಂದ ಬರುವಂಥ ಪ್ರಾಣಶಕ್ತಿ ಅದು. ಸೂರ್ಯನಿಂದ ಅಂದ್ರೆ ನಿಮ್ಗೆ ಗೊತ್ತು, ಸೂರ್ಯನಿಂದನೂ ಶಕ್ತಿ ಬರ್ತಾ ಇರ್ತದೆ. ಸೂರ್ಯ ಇಲ್ಲ ಅಂದ್ರೆ ಈ ಜಗತ್ತು ಇರತ್ತಾ? ಈ ವಿಶ್ವದಲ್ಲಿ ಯಾವ ಸಸ್ಯ ಆಗಲಿ, ಪ್ರಾಣಿ ಆಗಲಿ, ನಾವಾಗಲಿ ಜೀವನ ಮಾಡೋಕ್ಕಾಗತ್ತಾ? ಯಾಕೆ ಅಂತಂದ್ರೆ ಅವರು ಪ್ರಾಣಶಕ್ತಿ ಕೊಡ್ತಾ ಇರ್ತಾರೆ ನಮ್ಗೆ. ಆ ಪ್ರಾಣಶಕ್ತಿ ನಮ್ಗೆ ತುಂಬಾ ಮುಖ್ಯ. ಭೂಮಿ ಅಷ್ಟೇ. ಭೂಮಿ ಮೇಲೆ ನಾವು ನಡ್ಕೊಂಡು ಹೋದ್ರೆ, ನಾನು ಎಷ್ಟೋ ಸರಿ ಹೇಳಿದೆ, ಯಾವ್ದು ನಿಮಗೆ ಪ್ರಾಣಶಕ್ತಿ ಬೇಕಂದ್ರೆ ಭೂಮಿ ಮೇಲೆ ನಡಿ ಅಂತ ಹೇಳಿದೆ ಅಲ್ವಾ? ಬರೇ ಕಾಲ ನಡೆದ್ರೆ ಸಾಕು. ಆ ರೀತಿಯಲ್ಲಿ ಸೊ ಸಸ್ಯಗಳಾಗ್ಲಿ, ನಾವಾಗ್ಲಿ, ಪ್ರತಿಯೊಂದು ಜೀವಿ ಈ ಮೂರು ವಿಧಗಳಲ್ಲಿ ತಗೊಂತಾನೆ ಇರ್ತವೆ. ಉದಾಹರಣೆಗೆ ಸಸ್ಯಗಳು ತಗೋರಿ, ಭೂಮಿಯಿಂದ ಪ್ರಾಣಶಕ್ತಿ ತಗೊಂತವೆ, ಸೂರ್ಯನಿಂದ ತಗೊಂತವೆ, ಮತ್ತೆ ಗಾಳಿಯಿಂದ ತಗೊಂತವೆ. ಮೂರು ರೀತಿಯಲ್ಲಿ ತಗೊಂಡೆ ಅದು ಅಲ್ವಾ? ಅದೇ ರೀತಿ ನಮ್ಮ ಪರಿಸ್ಥಿತಿನೂ ಅಷ್ಟೇ. ಆದ್ರೆ ನಮಗೂ ಆಗ್ಲಿ, ಸಸ್ಯ ಜಂತು ಆಗ್ಲಿ, ಪ್ರತಿಯೊಂದಕ್ಕೂ ಈ ಕಾನ್ಸಿಯಸ್ನೆಸ್ ಅಂತಂದ್ರೆ ಆತ್ಮ ಪದಾರ್ಥ ಅನ್ನೋದು ಅದು ಒಂದೇ. ಆಯ್ತಾ? ಏನು ವ್ಯತ್ಯಾಸ ಇಲ್ಲ. ಅದು ವಿಧ ವಿಧ ರೂಪಗಳಲ್ಲಿ ವ್ಯಕ್ತವಾಗಿದೆ, ಬಟ್ ವ್ಯಕ್ತೀಕರಣ ಆಗಿದೆ. ಸೊ ಆದ್ರೆ ಪ್ರಸ್ಫುಟ ಆಗಿದೆ. ಆದ್ರೆ ಅದು ಆ ಕಾನ್ಸಿಯಸ್ನೆಸ್, ಆತ್ಮ ಪದಾರ್ಥ ಒಂದೇ. ಸರ್ವಂ ಕಲಿತ್ವಂ ಬ್ರಹ್ಮಂ. ಆಯ್ತಾ? ಸೊ ಅದನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು. ಪ್ರಾಣಶಕ್ತಿ ಹೆಚ್ಚು ಕಮ್ಮಿ ಆಗ್ತಾ ಇರ್ತದೆ. ಆಯ್ತಾ? ಮೈಂಡ್ ಒಂದು ನೋಡಿದ್ರೆ ಸಸ್ಯಗಳಿಗೆ ಮತ್ತೆ ಜಂತುಗಳಿಗೆ ಮತ್ತೆ ಮಾನವನಿಗೆ ಬರುವಾಗ ಆ ಮೈಂಡ್ ಅನ್ನೋದು ಬೆಳವಣಿಗೆ ಜಾಸ್ತಿ ಇದೆ. ಆಯ್ತಾ? ನಮ್ಮಲ್ಲಿ ಬೆಳವಣಿಗೆ ಜಾಸ್ತಿ ಇದೆ. ಸೊ ಪ್ರತಿಯೊಂದು ಜೀವಿಗೆ ಮೈಂಡ್ ಅಂತೂ ಇರುತ್ತೆ. ಅದು ಒಂಥರ ಇನ್ಸ್ಟಿಂಕ್ಟ್ ಆಗಿ ಜಂತುಗಳಲ್ಲಿ, ಸಸ್ಯಗಳಲ್ಲಿ ವರ್ಕ್ ಆಗ್ತಾ ಇದೆ ಅಂತಂದ್ರೆ ಫಿಕ್ಸ್ಡ್ ಮೈಂಡ್ ಅದು. ಅದ್ರೇನು ಹೆಚ್ಚು ವ್ಯತ್ಯಾಸಗಳಾಗೋದಿಲ್ಲ. ಆದ್ರೆ ಮಾನವನಿಗೆ ಮಾತ್ರ ಏನು ಕೊಟ್ಟಿದ್ದಾರೆ ಅಂದ್ರೆ, ಮನಸ್ಸನ್ನು ಎಷ್ಟು ಬೇಕಂದ್ರೆ ಅಷ್ಟು ಬೆಳವಣಿಗೆ ಮಾಡ್ಕೋಬಹುದು. ಮನಸ್ಸಲ್ಲಿ ಎಷ್ಟು ಎಂತ ಆಲೋಚನೆಗಳು ಮಾಡಬಹುದು, ಆ ಮನಸ್ಸಿನ ಸೃಷ್ಟಿ ಮಾಡಬಹುದು, ಸಹ ಸೃಷ್ಟಿ ಮಾಡಬಹುದು ಭೂಮಿ ಮೇಲೆ. ಆ ಅವಕಾಶ ಒಂದು ಮಾನವನಿಗೆ ಮಾತ್ರ ಕೊಟ್ಟಿದ್ದಾರೆ, ನೆನ್ಪಿಟ್ಕೊಳ್ಳಿ. ಅದಕ್ಕೆ ನಾವು ನೋಡ್ತಾ ಇರ್ತೀವಿ. ಸೊ ಯಥಾ ದೃಷ್ಟಿ ತಥಾ ಸೃಷ್ಟಿ ಅಂತ ಹೇಳ್ತೀವಿ, ಯಥಾ ಮತಿ ತಥಾ ಗತಿ ಅಂತ ಹೇಳ್ತೀವಿ ಅಲ್ವಾ? ಸೊ ಯದ್ಭಾವಂ ತದ್ಭವತಿ ಅಂತ ಹೇಳ್ತೀವಿ. ಅಂದ್ರೆ ಸೃಷ್ಟಿ ನಾವು ಮಾಡೋಂಥ ಅವಕಾಶ ನಮಗಿದೆ. ಅದೇ ಮೈಂಡಿಂದನೇ, ಅಂದ್ರೆ ನಾವು ಏನ್ ಮೈಂಡಿಂದ ಕೆಟ್ಟದಾಗಿ ತಯಾರಾಗ್ತೀವೋ ಅದೇ ಮೈಂಡಿಂದ ಸೃಷ್ಟಿನೂ ಮಾಡ್ಬೋದು. ಅದಕ್ಕೆ ಬೇಕಾಗಿರೋದು, ಸೊ ಸೃಷ್ಟಿ ಮಾಡ್ಬೇಕಂತಂದ್ರೆ
ನಿಮ್ಮಲ್ಲಿ ಪ್ರಾಣಶಕ್ತಿ ಹೆಚ್ಚಾಗಿರ್ಬೇಕು. ಆ ಪ್ರಾಣಶಕ್ತಿಯನ್ನು ಹೆಚ್ಚು ಮಾಡಿಕೊಂಡಂತ ಪರಿಸ್ಥಿತಿ ಏನೇ ಇದ್ರೂ ನಾವು ಅದು ಯಾವಾಗಲೂ ಅಳವಡಿಸ್ಕೊಂತ ಇರಬೇಕು. ಆಯ್ತಾ? ಅದಕ್ಕೆ ಫಾರೆಸ್ಟ್ಗೆ ಹೋಗಬೇಕು. ನೀರತ್ರ ನೀರತ್ರನೂ ನಮಗೆ ಅದ್ಭುತವಾದ ಪ್ರಾಣಶಕ್ತಿ ಸಿಗತ್ತೆ. ಆಯ್ತಾ? ನೀರು ಹರಿತಾ ಇರ್ತದಲ್ಲ, ಅಲ್ಲಿಂದನೂ ಅದ್ಭುತವಾದ ಪ್ರಾಣಶಕ್ತಿ. ಭೂಮಿ ಮೇಲೆ ನೇರವಾಗಿ ನಡ್ಕೊಂತ ಹೋದ್ರೆ ಅಂದ್ರೆ ಬರೆಗಾಲ ನಡೀತಾ ಇದ್ರೆ ಅಲ್ಲಿ ಪ್ರಾಣಶಕ್ತಿ, ಸಸ್ಯಗಳಿಂದ ಪ್ರಾಣಶಕ್ತಿ. ಒಂದು ಕಾಡಿಗೆ ಹೋದ್ರೆ, ನಾನು ಈಗಾಗಲೇ ಎಷ್ಟೋ ಸರಿ ಏನಿದೆ ಈ ಸಬ್ಜೆಕ್ಟ್ಸ್ ಬಗ್ಗೆ ಪದೇ ಪದೇ ಮಾತಾಡ್ತಾ ಇರ್ತೀವಿ. ಯಾಕಂದ್ರೆ ಇದು ಅತಿ ಮುಖ್ಯವಾದ ಸಬ್ಜೆಕ್ಟ್ ಇದು. ಅಂದ್ರೆ ಆ ಪ್ರಾಣಶಕ್ತಿ ಇದ್ರೆ ನಾವು ಏನಾದ್ರೂ ಮಾಡ್ಬೋದು. ಆಯ್ತಾ? ಸೊ ಈ ಪ್ರಾಣಶಕ್ತಿಯನ್ನು ಪ್ರತಿ ಪ್ರಾಣಿ ಸುತ್ತು ಒಂದು ವಲಯ ತರ ಆಗಿರ್ತದೆ, ಒಂದು ಕ್ಷೇತ್ರ ತರ ಫಾರ್ಮ್ ಆಗಿರ್ತದೆ. ಅದನ್ನೇ ನಾವು ಆರ ಅಂತ ಕರಿತೀವಿ. ಸೊ ನೀವು ನೋಡ್ಬೋದು, ಈ ಆರ ಯಾರಿಗೂ ಚೆನ್ನಾಗಿ ಇರ್ತದೋ ಅಂತಂದ್ರೆ ಆ ಮನಸ್ಸಿನ, ನಮ್ಮ ಮಾನವ ದೇಹ ಏನಿದೋ ಅದು ಸುತ್ತು ಒಂದು ವಲಯ ಇರ್ತದೆ. ಅದೊಂದು ಕ್ಷೇತ್ರ ಅಂತ ಹೇಳ್ತೀವಿ, ಅದನ್ನೇ ಆರ ಅಂತ ಕರೆಯೋದು. ಆಯ್ತಾ? ಸೊ ಈ ಪ್ರಾಣಶಕ್ತಿ ಯಾರಲ್ಲಿ ಸೊ ಅದ್ಭುತವಾದ ಆಲೋಚನೆಗಳು, ಯಾವುದೇ ನೆಗೆಟಿವ್ ನಕಾರಾತ್ಮಕ ಆಲೋಚನೆಗಳು ಆಗಲಿ, ಭಾವೋದ್ರೇಕ ಆಗಲಿ ಕಡಿಮೆ ಇತ್ತು ಅಂತಂದ್ರೆ ಅವ್ರ ಪ್ರಾಣಶಕ್ತಿ ವೇಸ್ಟ್ ಆಗೋದಿಲ್ಲ. ನೆನ್ಪಿಟ್ಕೊಳ್ಳಿ. ಆಯ್ತಾ? ಪ್ರಾಣಶಕ್ತಿ ಹೆಚ್ಚಾಗಬೇಕಂದ್ರೆ ನಮ್ಮ ಮನಸ್ಸಲ್ಲಿ ಅನ್ನೆಸರಿ ಆಲೋಚನೆಗಳಾಗಿ, ಭಾವೋದ್ರೇಕಗಳಾಗಲಿ, ನೆಗೆಟಿವ್ ಥಾಟ್ಸ್ ಆಗಲಿ ಯಾವುದು ನಾವು ಹೆಚ್ಚಾಗಿ ಇಟ್ಕೋಬಾರ್ದು. ಯಾವಾಗವಾಗ ಕ್ಲೀನ್ ಮಾಡ್ತಾ ಹೋಗ್ಬೇಕು. ಅದಕ್ಕೆ ಈ ಧ್ಯಾನ ಅನ್ನೋದು ನಮ್ಮ ಪ್ರಕ್ರಿಯೆ ಇದೆಯಲ್ಲ, ಈ ಧ್ಯಾನಕ್ಕೆ ಹೋಗುವಂತ ಸ್ಥಿತಿ, ಧ್ಯಾನ ಅನ್ನೋದು ಆಗೋ ಸ್ಥಿತಿ. ಸೊ ಲಭಿಸುವಂತ ಸ್ಥಿತಿ ಅದು. ಆದ್ರೆ ಮಾಡುವಂತ ಪ್ರಕ್ರಿಯೆ ಶ್ವಾಸವನ್ನು ಗಮನಿಸ್ಕೊಂತ ನಿಧಾನವಾಗಿ ಮನಸ್ಸನ್ನು ಯಾವಾಗ ನಾವು ಸ್ತಬ್ಧ ಮಾಡ್ಕೊತೀವೋ ಅವಾಗ ನಮ್ಮಲ್ಲಿ ಆ ಪ್ರಾಣಶಕ್ತಿ ಹೆಚ್ಚಾಗಿ ಆಗತ್ತೆ. ಇರೋ ಪ್ರಾಣಶಕ್ತಿ ಸಂಗ್ರಹಣ ಆಗತ್ತೆ ಒಂದು. ಮತ್ತೆ ನಮ್ಗೆ ಆಚೆ ಕಡೆಯಿಂದ ವಿಶ್ವಶಕ್ತಿಯನ್ನು ನಾವು ಸಂಗ್ರಹಣ ಮಾಡ್ಕೊಂತ ಇರ್ತೀವಿ. ಆಯ್ತಾ? ವಿಶ್ವಶಕ್ತಿ ಯಾವಾಗಲೂ ನಮ್ಮ ಸುತ್ತೇ ಇದೆ. ಬಟ್ ಅದನ್ನು ಸಂಗ್ರಹಣ ಮಾಡ್ಕೊಂತ ಅವಕಾಶ ನಾವು ಈ ದೇಹಕ್ಕೆ, ಈ ಶರೀರಕ್ಕೆ ಕೊಡ್ತಾ ಇಲ್ಲ. ಆಯ್ತಾ? ಸೊ ಅದಕ್ಕೆ ಈ ಬರುವಂತ ಪ್ರಾಣಶಕ್ತಿ ಎಲ್ಲ ಎಲ್ಲಿಗೆ ಹೋಗುತ್ತೆ? ಉದಾಹರಣೆಗೆ ನಮ್ಮ ದೇಹದಲ್ಲಿ ಒಳಗಡೆ ಅನೇಕ ಈ ನರಗಳಿದೆ. ನರಗಳು, ರಕ್ತನಾಳಗಳಿದೆ. ಇವೆಲ್ಲ ಏನ್ ಮಾಡ್ತವೆ? ರಕ್ತನಾಳಗಳು ಪ್ರಧಾನವಾಗಿ ರಕ್ತವನ್ನು ಸಂಚಾರ ಮಾಡ್ತಾ ಇರ್ತವೆ. ಹೌದಾ? ರಕ್ತ ಒಂದೇ ನಮಗೆ ಪ್ರತಿ ಜೀವಕೋಶಕ್ಕೆ ತಲುಪಿಸುವಂಥದ್ದು. ಆಯ್ತಾ? ಪ್ರತಿ ಜೀವಕೋಶಕ್ಕೂ ಬೇಕಾಗಿರುವಂತ ಎಲ್ಲ ಪೋಷಕಾಂಶಗಳು ಪ್ರತಿ ಜೀವಕೋಶಕ್ಕೆ ತಲುಪಿಸ್ಬೇಕಂದ್ರೆ ರಕ್ತ ಸಮೃದ್ಧವಾಗಿರ್ಬೇಕು. ಆಯ್ತಾ? ಅದೇ ರೀತಿಯಲ್ಲಿ ನಮ್ಮ ದೇಹ ಸುತ್ತು ಇರುವಂತ ಈ ಆರ ಅಂತ ವಲಯ ಎಲ್ಲಿದೆಯಲ್ಲ, ಸೊ ಅಲ್ಲಿ ಅಂದ್ರೆ ಈ ಪ್ರಾಣಮಯ ಕೋಶ ಅಂತ ಒಂದಿರುತ್ತೆ. ಇದು ಅನ್ನಮಯ ಕೋಶ. ಇದು ಸುತ್ತು ಇರುವಂತದ್ದು ಪ್ರಾಣಮಯ ಕೋಶ. ಈ ಪ್ರಾಣಮಯ ಕೋಶ ಅಂತ ಏನಿದೆಯೋ ಅಲ್ಲಿ ನಮಗೆ ನಾಡಿಗಳಂತ ಹೇಳ್ತೀವಿ ಅಲ್ವಾ? ಆ ನಾಡಿಗಳಿಂದ ಏನಾಗ್ತಾ ಇರ್ತದೆ? ಅಲ್ಲಿ ಶಕ್ತಿ ಪ್ರವಾಹ ಆಗ್ತಾ ಇರ್ತದೆ. ಪ್ರಾಣಶಕ್ತಿ ನಿರಂತರ ಪ್ರವಾಹ ಆಗ್ತಾ ಇರ್ತದೆ. ಅದಕ್ಕೆ ಎಲ್ಲಿಯಾದ್ರೂ ಪ್ರಾಣಶಕ್ತಿ ಕಟ್ ಆಗಿದ್ರೆ, ಪ್ರಾಣಶಕ್ತಿ ಕಡಿಮೆ ಆಗಿದ್ರೆ, ಆ ದೇಹದಲ್ಲಿ, ನಮ್ಮ ದೇಹ ಸುತ್ತು ಇರುವಂತ ಈ ಪ್ರಾಣಮಯ ಕೋಶದಲ್ಲಿ, ಎಥ್ರಿಕ್ ಬಾಡಿಯಲ್ಲಿ ಯಾವುದೇ ಪ್ಲೇಸ್ ಅಲ್ಲಿ, ಯಾವುದೇ ಆ ಪ್ರದೇಶದಲ್ಲಿ, ಅವಯವಕ್ಕೂ ಆ ಶಕ್ತಿ, ಆ ನಾಡಿಗಳಿಂದ ಪ್ರವಾಹ ಕಡಿಮೆ ಆಗ್ತದೋ ತಕ್ಷಣವೇ ಅದು ಅನಾರೋಗ್ಯ ಬರುತ್ತೆ. ಇನ್ನು ಕೆಲವೇ ತಿಂಗಳಲ್ಲಿ ಫಿಸಿಕಲ್ ಬಾಡಿ ಒಳಗಡೆ ಅಂದ್ರೆ ಅನ್ನಮಯ ಕೋಶ ಒಳಗಡೆ ಆ ಅವಯವಕ್ಕೆ ಸಂಬಂಧಿತ ಅನಾರೋಗ್ಯ ಇಲ್ಲ ವ್ಯಾಧಿ ಖಂಡಿತ ಉಂಟಾಗತ್ತೆ, ಸ್ಟಾರ್ಟ್ ಆಗತ್ತೆ. ನೆನ್ಪಿಟ್ಕೊಳ್ಳಿ. ಈ ರೀತಿಯಲ್ಲಿ ಇರ್ತದೆ ಸ್ನೇಹಿತರೆ. ಅದಕ್ಕೋಸ್ಕರವೇ ಈ ಪ್ರಾಣಶಕ್ತಿಯನ್ನು ಸರಿಪಡಿಸ್ಕೊಂಡ್ರೆ, ನಾನು ಹೇಳ್ತಾ ಇದ್ದೀನಿ, ಬಿ ಪಿ ಆಗಲಿ, ಶುಗರ್ ಆಗಲಿ, ಅಂದ್ರೆ ನಮ್ಮ ಹೃದಯ ಪ್ರಾಬ್ಲಮ್ಸ್ ಆಗಲಿ, ಲಿವರ್ ಪ್ರಾಬ್ಲಮ್ಸ್ ಆಗಲಿ, ಏನೇ ವಿಷಯಗಳು, ಶ್ವಾಸಕೋಶಗಳು, ನಮ್ಮ ನಿದ್ರಾ ಸಂಬಂಧಿತ ಮೈಗ್ರೇನು, ಬ್ಯಾಕ್ ಪೇನು, ಸೊಂಟೆ ನೋವು, ಆ, ಮಂಡಿ ನೋವು, ಪ್ರತಿ ಒಂದನ್ನು ಹೋಗಲಾಡಿಸ್ಕೋಬಹುದು. ನೆನ್ಪಿಟ್ಕೊಳ್ಳಿ. ಅಂದ್ರೆ ಸೊ ನೀವು ಆರೋಗ್ಯವಾಗಿ, ಆನಂದವಾಗಿ 100 ವರ್ಷ ಬದುಕಬೇಕಂದ್ರೆ ಈ ಪ್ರಾಣಶಕ್ತಿ ಒಂದು ಸರಿಯಾದ ರೀತಿಯಲ್ಲಿ ನೀವು ಇದು ನಿವಾರಣೆ ಮಾಡ್ಕೊಂತ ಎಲ್ಲಾ ವ್ಯಾಧಿಗಳು ನಿವಾರಣೆ ಮಾಡ್ಬೋದು. ಈ ಪ್ರಾಣಶಕ್ತಿ ಇದ್ರೆ ಸಾಕು. ಹೊರಗಡೆ ಹೇರಳವಾದ ರೀತಿಯಲ್ಲಿ ಪ್ರಾಣಶಕ್ತಿ ನಾವು ಮೇಂಟೈನ್ ಮಾಡ್ಕೋಬೇಕಾಗತ್ತೆ. ಇದಕ್ಕೂ ಪ್ರಾಣಿಕ್ ಹೀಲಿಂಗ್ ಅಂತ ನಾವೇ ಕಲ್ಸ್ಕೋಬಹುದು. ಪ್ರಾಣಿಕ್ ಹೀಲಿಂಗ್ ಅಂತ ನಾವು ಕಲ್ಸ್ಕೋಬಹುದು. ಇಲ್ಲ ಯಾವಾಗನ್ನ ಅರ್ಜೆಂಟ್ ಆಗಿದ್ರೆ ನೋಡಿ, ಡಾಕ್ಟರ್ ಹತ್ರ ಹೋಗೋ ಬದಲು, ಆಯ್ತಾ, ಡಾಕ್ಟರ್ ಹತ್ರ ಹೋಗೋ ಬದಲು ಜನರಲಿ ಏನಂದ್ರೆ ಈ ಪ್ರಾಣಶಕ್ತಿಯನ್ನು ನಾವೇ ಹೆಚ್ಚು ಮಾಡ್ಕೊಳ್ಳೋಂಥ ಅನೇಕ ಅನೇಕ ಪದ್ಧತಿಗಳು ಈ ರೀತಿಯಲ್ಲಿ. ಸೊ ಭೂಮಿಯಿಂದ, ಗಾಳಿಯಿಂದ, ಸೂರ್ಯನಿಂದ, ಮತ್ತೆ ಧ್ಯಾನದಿಂದ ಪ್ರಾಣಶಕ್ತಿ ಹೆಚ್ಚು ಮಾಡ್ಕೊತಾ ಇರ್ತೀವಲ್ಲ, ಒಳ್ಳೆ ನಿದ್ದೆಯಿಂದ ಅಲ್ವಾ ಮಾಡ್ತೀವಲ್ಲ. ಸೊ ಅದು ಮಾಡ್ಕೊತಾ ಇರಿ. ಉದಾಹರಣೆಗೆ ಏನೋ ಒಂದು ರೀತಿಯಲ್ಲಿ ನಿಮ್ಮ ನಕಾರಾತ್ಮಕ ಆಲೋಚನೆ ಹೆಚ್ಚಾಗಿದ್ದು, ನಿಮ್ಮಿಂದ ಶಕ್ತಿ ಹೆಚ್ಚಾಗಿ ಹುಟ್ಟೋಗಿದೆ, ಪೂರ್ತಿ ಶಕ್ತಿ ವಿಹೀನ ಆಗಿದೆ, ಈಗ ರೋಗ ಬಂದೇ ಬರುತ್ತೆ ಅಲ್ವಾ? ಆ ರೋಗವನ್ನು ಹೋಲಾಡಿಸ್ಕೊಂಡಕ್ಕೆ ಮತ್ತೆ ಇನ್ನೊಂದು ಡಾಕ್ಟರ್ ಹತ್ರ ಅಲೋಪತಿ, ಈ ಪತಿ ಆ ಪತಿ ಅಂತ ಹೋದ್ರೆ ಅಲ್ಲಿ ಕೊಡ್ತಾರೆ ಆ ಮದ್ದು. ಮತ್ತೆ ಅದು ಅಡ್ವರ್ಸ್ ಡ್ರಗ್ ರಿಯಾಕ್ಷನ್ ಅಂದ್ರೆ ADR ಅಂತ ಶುರು ಆಗಿ ನಿಮಗೆ ಅನ್ನೆಸೆಸರಿ ಬೇರೆ ಬೇರೆ ವ್ಯಾಧಿಗಳೆಲ್ಲ ಬಂದು ನಿಮ್ಮಲ್ಲಿ ಕೂತ್ಕೊತದೆ. ನೋಡಿ, ಇರುವಂತ ವ್ಯಾಧಿಗಳು ಹೋಗಲ್ಲ, ಮತ್ತೆ ಹೊಸ ವ್ಯಾಧಿಗಳು ಬಂದು ನಿಮ್ಮಲ್ಲಿ ಉಪಸ್ಥಿತ ಆಗತ್ತೆ. ಯಾಕೆ ಬೇಕಾಗಿದೆ?
ಇಂಥ ಪ್ರಾಣಿಕ್ ಹೀಲಿಂಗ್ ಮಾಡೋರು ಇರ್ತಾರೆ, ಮಾಸ್ಟರ್ಸ್ ಇದ್ದಾರೆ. ಆಯ್ತಾ. ನಮ್ಮ ಪತ್ರಿಜಿ ಗುರುಗಳು ಏನು ಹೇಳ್ತಾರೆ ಅಂದ್ರೆ, ಧ್ಯಾನದಿಂದನೇ ಸಂಪೂರ್ಣ ಸ್ವಸ್ಥತೆ. ಆಯ್ತಾ. ಸಂಪೂರ್ಣ ಸ್ವಸ್ಥತೆ ಸಾಧ್ಯ. ನಾವೆಲ್ಲ ಮಾಡಿದ್ವಿ, ನಾವೆಲ್ಲ ಮಾಡ್ತಾ ಇದ್ವಿ. ಇಷ್ಟುವರೆಗೂ ವಿಜಯಕಾಂತ್ ಸರ್ ಅದ್ಭುತವಾದ ರೀತಿಯಲ್ಲಿ ಹೇಳಿದ್ದಾರೆ. ಸೊ ಅದು ಸಾಧ್ಯವೇ. ಆದರೆ ಒಂದೊಂದು ಸರಿ ಮನಸ್ಸು ಪೂರ್ತಿ ನಕಾರಾತ್ಮಕ ಇದೆ, ದೇಹ ಕುಗ್ಗೋಗಿದೆ, ಶಕ್ತಿ ವಿಹೀನ ಆಗಿದೆ, ಕೂತ್ಕೊಳಕ್ ಆಗ್ತಾ ಇಲ್ಲ, ನಿಂತ್ಕೊಳಕ್ ಆಗ್ತಾ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಏನ್ ಮಾಡ್ಬೇಕು ನಾವು? ನಮ್ಗೆಲ್ಲರಿಗೂ ಗೊತ್ತಾಗೋದೇನು? ಅಲೋಪತಿ ಹಾಸ್ಪಿಟಲ್. ಆಯ್ತಾ. ಅದು ಕೆಟ್ಟದು, ತಪ್ಪದು. ಅವೇನ್ ಮಾಡ್ಬೇಕು? ನೀವು ಯಾರೋ ಒಂದು ಪ್ರಾಣಿಕ್ ಹೀಲಿಂಗ್ ಮಾಡೋರು, ಒಂದು ಹೀಲರ್ ಇರ್ತಾರೆ, ಅವ್ರು ಕಾಂಟ್ಯಾಕ್ಟ್ ಮಾಡಿ. ಆಯ್ತಾ. ಮೊನ್ನೆ ಒಂದು ಘಟನೆ ಆಯ್ತು. ಸೊ ರೇವತಿ ಮೇಡಮ್ ನಾವೆಲ್ಲ ಟ್ರಾವೆಲಿಂಗ್ ಮಾಡುವಾಗ ಆಲ್ರೆಡಿ ಅವರು ಹಂಚ್ಕೊಂಡಿದ್ದಾರೆ. ಅವ್ರಿಗೆ ಇಲ್ಲಿ ಕುತ್ತಿಗೆ ಹತ್ರ ಸೊ ತುಂಬ ನೋವಿತ್ತು. ಟ್ರಾವೆಲಿಂಗ್ ಅಲ್ಲಿ ಹೆಚ್ಚು ಬಸ್ ಅಲ್ಲಿ ಎಲ್ಲ ಟ್ರಾವೆಲ್ ಮಾಡಿದ್ವಲ್ಲ, ಅಲ್ಲಿ ನಾಯಕನಹಟ್ಟಿಯಲ್ಲಿ ನಮ್ಮ ವೇದಾವತಿ ಮೇಡಮ್ ಸಿಕ್ಕಿದ್ರು. ಅವ್ರಿಗೆ ಈಗಾಗಲೇ ಅವರು ಪ್ರಾಣಿಕ್ ಹೀಲಿಂಗ್ ಕಲ್ಸ್ಕೊಂಡಿದ್ದಾರೆ. ರೇಖಿ ಹೀಲಿಂಗ್ ಅಂತ. ಯಾವುದೇ ಇರಲಿ, ರೇಖಿ, ಪ್ರಾಣಿಕ್ಕು, ವಿಧ ವಿಧ ಹೀಲಿಂಗ್ಸ್ ಇದೆ. ಯಾವುದಾದ್ರೂ ಪ್ರಾಣಶಕ್ತಿಯನ್ನು ಹೆಚ್ಚು ಮಾಡ್ತಾ ಬರುತ್ತೆ ಅಷ್ಟೇ. ಅಲ್ಲಿ ಕೈ ಇಟ್ಟು ಒಂದು ಅರ್ಧ ಗಂಟೆ ಕೈ ಇಟ್ಟಿದ್ದಾರೆ. ಆ ಶಕ್ತಿಯನ್ನು ಸರಿಯಾದ ರೀತಿಯಲ್ಲಿ ಬ್ಯಾಲೆನ್ಸ್ ಮಾಡಿ ಅಲ್ಲಿ ಪ್ರವಾಹ ಆಗೋ ಥರ ನೋಡಿದ್ದಾರೆ. ಆ ನೋವು ಹೋಯ್ತು. ಇಲ್ಲಾಂದ್ರೆ ಅವ್ರು ಯಾವ ಡಾಕ್ಟರ್ ಹತ್ರ ಹೋಗ್ಬೇಕು, ಯಾವ ಪೇನ್ ಕಿಲ್ಲರ್ ಹಾಕೋಬೇಕು, ದುಡ್ಡು ಕೊಡಬೇಕು, ಕ್ಯೂ ಅಲ್ಲಿ ನಿಂತ್ಕೋಬೇಕು, ಅಲ್ಲಿ ರಿಜಿಸ್ಟರ್ ಮಾಡಬೇಕು, ಎಷ್ಟು ಕೆಲಸಗಳು ಹೇಳಿ. ಏನು ಬೇಕಾಗಿಲ್ಲ. ಆಯ್ತಾ. ನಿಮ್ಮಿಂದ ನೀವೇ ಮಾಡ್ಕೋಬಹುದು. ಆಕ್ಚುಲಿ ಹೇಳ್ಬೇಕಂದ್ರೆ ಅದು ಸ್ವಯಂವಾಗಿ ನಾವು ಮಾಡ್ಕೋಬಹುದು. ಅಂದ್ರೆ ಸೆಲ್ಫ್ ಫೀಲಿಂಗ್ ಮಾಡ್ಕೋಬಹುದು. ಆಯ್ತಾ. ಕೂತ್ಕೊಂಡು ಚೆನ್ನಾಗಿ ಧ್ಯಾನ ಮಾಡೋಕ್ಕಾದ್ರೆ ಅವಾಗಲೂ ಮಾಡ್ಕೋಬಹುದು. ಇಲ್ಲ, ಎಷ್ಟು ಕೂತ್ಕೊಂಡು ಒಂದು ಅದ್ಭುತ ಆ ಲೈಟನ್ನು ಆ ಪ್ರಾಂತದಲ್ಲಿ ಊಹಿಸ್ಕೊಂಡು ಆ ಶಕ್ತಿ ಪ್ರವಾಹ ಆಗ್ತಾ ಇದೆ ಅಂತ ಆ ಥರ ಮಾಡ್ಕೊಂತ ಹೋದ್ರೂ ಆಗ್ತದೆ. ಇಲ್ಲ ಅಂದ್ರೆ ಇಂಥ ಯಾರನ್ನೊಬ್ರು ಒಬ್ಬ ವ್ಯಕ್ತಿಯಿಂದ ಉಪಯೋಗಿಸ್ಕೊಂಡು, ಅಂದ್ರೆ ಎಸ್ಪೆಷಲಿ ಪ್ರಾಣಿಕ್ ಹೀಲರ್ ಆಗ್ಬೇಕಂತಂದ್ರೆ ಸ್ವಲ್ಪ ತುಂಬಾ ಅದಕ್ಕೂ ಒಂದು ಅಭ್ಯಾಸ ಇದೆಲ್ಲ ಮಾಡ್ಕೋಬೇಕಾಗತ್ತೆ. ಸೊ ತಕ್ಷಣವೇ ಮಾಡೋಕ್ಕಾಗಲ್ಲ. ಒಂದು ಗುರುಗಳಿಂದ, ಈಗ ನೋಡಿ ನಾವು ರೇಖಿ ಹೀಲಿಂಗ್ ಅಂತ ಕ್ಲಾಸ್ ಇಟ್ಟಿದ್ವಿ ಅಲ್ವಾ. ಆ ರೇಖಿ ಹೀಲಿಂಗ್ ಕೋರ್ಸ್ ಅಲ್ಲಿ ಅದು ಫೆಬ್ರವರಿ 7th and 8th ಅಂತ ಆಗತ್ತೆ. ಅಲ್ಲಿ ಕಲ್ಸ್ಕೊಡ್ತಾರೆ. ಇಂಥ ಸಿಂಪಲ್ ವಿಧಾನಗಳು ಕಲ್ಸ್ಕೊಡ್ತಾರೆ. ಆಯ್ತಾ? ನೀವು ಅಲೋಪತಿ ಹಾಸ್ಪಿಟಲ್ಗೆ ಹೋಗೋ ಬದಲಾಗಿ ಈ ರೇಖಿ ಹೀಲರ್ ಹತ್ರ ಹೋದ್ರೆ, ನೀವೇ ಕಲ್ಸ್ಕೊಂಡ್ರು, ನೀವೇ ಒಂದು ಹೀಲರ್ ಆದ್ರು, ಇಂಥವೆಲ್ಲ ಅದ್ಭುತಗಳು ಮಾಡ್ಬೋದು. ಆಯ್ತಾ. ತಕ್ಷಣ ಉಪಶಮನ ಆಗಿದೆ. ನೆನ್ಪಿಟ್ಕೊಳ್ಳಿ. ಎಷ್ಟು ನೀವು ಒಂದು ಮೆಡಿಸಿನ್ ಹಾಕೊಂಡ್ರು ಅಟ್ಲೀಸ್ಟ್ ಅದು ಹೊರಗಡೆ ಹೋಗ್ಬೇಕು, ಡೈಜೆಸ್ಟ್ ಆಗಬೇಕು, ಅದರಿಂದ ಪರಿಣಾಮ ತೋರಿಸ್ಬೇಕು, ಇದೆಲ್ಲ ಇಲ್ಲ. ಪೇನ್ ಕಿಲ್ಲರ್ ಆದರೆ ಅದೆಲ್ಲ ಒಳಗಡೆ ಹೋಗಿ ಅದು ಗ್ಯಾಸನ್ನು ಆಸಿಡಿಟಿಯನ್ನು ಹೆಚ್ಚು ಮಾಡಿ ಇನ್ನೇನೇನೋ ಮಾಡ್ತದೆ. ಏನು ಬೇಕಾಗಿಲ್ಲ. ನೇರವಾಗಿ ಆ ಪ್ರಾಣಶಕ್ತಿಯಿಂದನೇ ಆ ಪ್ರಾಣಿಕ್ ಹೀಲಿಂಗ್ ಆಯಿತು. ಅರ್ಥ ಆಯ್ತಾ. ಸೊ ಅದಕ್ಕೆ ಇಂಥದ್ದು ನಾವು ಏನು ಮಾಡಬೇಕು? ಕಲಿಬೇಕಾಗತ್ತೆ. ಕಲ್ಸ್ಕೊಂತಾ ಇದ್ರೆ ಸೊ ಅದ್ಭುತವಾದ ರೀತಿಯಲ್ಲಿ ನಾವು ಅದರ ಲಾಭಗಳೆಲ್ಲ ಪಡ್ಕೊಂತೀವಿ. ಆಯ್ತಾ. ಸೊ ಸೂರ್ಯ ಪ್ರಾಣಶಕ್ತಿ. ಈಗ ಸೂರ್ಯನ ಪ್ರಾಣಶಕ್ತಿ ಅಂದ್ರೆ ಸೂರ್ಯನ ಬೆಳಕು ಕೆಳಗಡೆ ಇರ್ತೀವಿ, ಆ ಕಿರಣಗಳು ತಗೊಂತೀವಿ. ಆಮೇಲೆ ಒಂದು ವಾಟರ್ ಬಾಟಲ್, ಬ್ಲೂ ವಾಟರ್ ಬಾಟಲ್ ಅನ್ನು ಯಾವಾಗಲೂ ತೋರಿಸಿದೆ. ಅದರಲ್ಲಿ ನೀರು ತುಂಬಿ ಅದನ್ನು ಸ್ವಲ್ಪ ಸೂರ್ಯನ ಕೆಳಗಡೆ ಬೆಳಗ್ಗೆ ಕಿರಣಗಳು ಬರ್ತಾವಲ್ಲ, ಸೊ ಅಬೌಟ್ 9 o'clock 10 o'clock ಒಳಗಡೆ ಆ ಕಿರಣಗಳ ಕೆಳಗಡೆ 1 ಗಂಟೆ ಇಟ್ಟರು ಸಾಕು, ತುಂಬಾ ಚಾರ್ಜ್ ಆಗುತ್ತೆ. ಆ ಪ್ರಾಣಶಕ್ತಿಯೆಲ್ಲ ನಾವು ತಗೋಬಹುದು ಆರಾಮಾಗಿ. ಆಯ್ತಾ. ಸೊ ಆಯಿಲ್ ಬಾತಿಂಗ್ ಮಾಡೋದು. ಆಯ್ತಾ. ಸ್ವಲ್ಪ ಆಯಿಲ್ ಎಲ್ಲ ಹಚ್ಕೊಂಡು, ಇಲ್ಲ ಯೂರಿನ್ ಹಚ್ಕೊಂಡು, ಚೆನ್ನಾಗಿ ಯೂರಿನ್ ಮಸಾಜ್ ಮಾಡಿಕೊಂಡು ಸೂರ್ಯನ ಕೆಳಗಡೆ ಕಿರಣಗಳ ಕೆಳಗಡೆ ಸ್ವಲ್ಪ ಕೂತ್ಕೊಂಡ್ರೆ, ಒಂದು 20 ನಿಮಿಷ 30 ನಿಮಿಷ ಕೂತ್ಕೊಂಡ್ರೆ ಪೂರ್ತಿ ಸಂಪೂರ್ಣವಾಗಿ ನಮ್ಮ ದೇಹಕ್ಕೆ ಬೇಕಾಗಿರೋ ಪ್ರಾಣಶಕ್ತಿ ಸಿಗ್ತಾ ಇರ್ತದೆ. ಈ ರೀತಿಯಲ್ಲಿ ಮಾಡ್ತಾರೆ. ಆದರೆ ಆದಷ್ಟು ಜಾಸ್ತಿ ಬಿಸಿಲಿಗೆ ಹೋದ್ರೆ ತೊಂದರೆ ಆಗ್ತದೆ. ಯಾಕಂದ್ರೆ ನಿಮ್ಮಲ್ಲಿ ಹೆಚ್ಚು ಉಷ್ಣ ಆಗಿ ಅದರಿಂದ ಅಡ್ಡ ಪರಿಣಾಮ ಹೆಚ್ಚಾಗತ್ತೆ ಅಲ್ವಾ. ಅದು ಮಾಡಂಗಿಲ್ಲ. ಎಷ್ಟು ಬೇಕೋ ಅಷ್ಟೇ ಮಾಡಬೇಕಾಗತ್ತೆ. ಆ ರೀತಿಯಲ್ಲಿ ನೋಡಿ, ಸೂರ್ಯ ನಮಸ್ಕಾರಗಳು ಅಲ್ವಾ. ಸೂರ್ಯ ನಮಸ್ಕಾರಗಳು ಮಾಡಿದ್ರೆ ಆ ಎದುರಿಗೆ ನಿಂತ್ಕೊಂಡು ಅದ್ಭುತವಾದ ಸೂರ್ಯ ನಮಸ್ಕಾರ ಮಾಡ್ತಾ ಹೋಗ್ಬೋದು. ಅಲ್ಲಿಂದ ನಿಮಗೆ ಅದ್ಭುತ ಪ್ರಾಣಶಕ್ತಿ ಸಿಗ್ತಾ ಇರ್ತದೆ. ಸೊ ಈ ರೀತಿಯಲ್ಲಿ ಮಾಡ್ಕೊಂತ ಹೋಗಿ. ಆಮೇಲೆ ಗಾಳಿಯಿಂದ ಅಂದ್ರೆ ನಮ್ಮ ಶ್ವಾಸದಿಂದ ತಗೊಳ್ಳೋಂಥ ಈ ಪ್ರಾಣಶಕ್ತಿಯನ್ನು ಓಜೋನ್ ಶಕ್ತಿ ಅಂತ ಕರಿತೀವಿ ನಾವು. ಸೊ ಇದು ಸಹ ಖಂಡಿತ ನಾವು ಮಾಡ್ಕೋಬಹುದು. ನೋಡಿ, ಅದ್ಭುತವಾದ ದೀರ್ಘವಾದ ಉಸಿರಾಟ ಮಾಡ್ತೀವಿ ಅಲ್ವಾ. ಅನೇಕ ಪ್ರಾಣಾಯಾಮಗಳು ಮಾಡ್ತೀವಿ ಅಲ್ವಾ. ಧ್ಯಾನದಲ್ಲಿ ಕೂತ್ಕೊಂಡು ನಮ್ಮ ಶ್ವಾಸವನ್ನು ತುಂಬಾ ನೆಮ್ಮದಿ ಮಾಡಿಕೊಂಡು ನಿಧಾನವಾಗಿ ಶ್ವಾಸ ಹೋಗಿ ನಿಧಾನವಾಗಿ ಶ್ವಾಸ ಆಚೆ ಕಡೆ ಬರ್ತಾ ಇರ್ತದೆ. ಆ ರೀತಿಯಲ್ಲಿ ಹೋಗುವಾಗ ಪ್ರಾಣಶಕ್ತಿ ಚೆನ್ನಾಗಿ ಎಲ್ಲ ಜೀವಕೋಶಗಳು ತಲುಪಿಸ್ತದೆ. ಆಯ್ತಾ. ಮತ್ತೆ ಚಕ್ರಗಳು ಅಷ್ಟೇ. ಪ್ರತಿ ಚಕ್ರದಲ್ಲಿ ಇಷ್ಟು ಶ್ವಾಸಗಳಂತ ನಡೀತಾ ಇರ್ತದೆ. ಆಯ್ತಾ. ಆ ರೀತಿಯಲ್ಲಿ ಹೋಗುವಾಗ ನಿಮಗೆ ಅದ್ಭುತ ಪ್ರಾಣಶಕ್ತಿ ಸಂಗ್ರಹಣ ಆಗತ್ತೆ. ಆಯ್ತಾ. ಇದು ನೆನಪಿಟ್ಕೊಳ್ಳಿ. ಮತ್ತೆ ಭೂ ಪ್ರಾಣಶಕ್ತಿ ಹೆಂಗ್ ಬರುತ್ತೆ? ನಾನು ಈಗಾಗಲೇ ಹೇಳಿದೆ. ಸ್ವಲ್ಪ ಹೊತ್ತು ಪ್ರತಿ ದಿವಸ 40 ನಿಮಿಷ ಪ್ರತಿಯೊಬ್ಬರು ನಿಮ್ಮ ಸುತ್ತಮುತ್ತ ಇರುವಂತ ನೇಲ ಮೇಲೆ, ಆಯ್ತಾ, ನೇಲ ಮೇಲೆ ಮಲಗಿ ನೇಲ ಮೇಲೆ ವಾಕ್ ಮಾಡಿ. ಬರಿಕಾಲ ಮೇಲೆ ಬರಿಕಾಲಲ್ಲಿ ವಾಕ್ ಮಾಡಿ. ಅವಾಗ ಮಾಡುವಾಗ ನಿಮಗೆ ಅನೇಕ ನೋಡಿ
ನಿಮ್ಮಲ್ಲಿರುವಂಥ ನಕಾರಾತ್ಮಕ ಕೆಳಗಡೆ ಹೋಗುತ್ತೆ. ನಿಮ್ಮಲ್ಲಿ ಏನೇ ನಕಾರಾತ್ಮಕ ಇದ್ರೆ ಆ ಭೂ ಗುರುತ್ವಾಕರ್ಷಣ ಶಕ್ತಿ ಎಲ್ಲ ಕೆಳಗಡೆ ಇಳ್ಕೊಂತದೆ, ಅದು ಹಿಂಡ್ಕೊಂತದೆ, ಸಂಗ್ರಹಣ ಮಾಡ್ಕೊತದೆ. ಆಯ್ತಾ? ಸೊ ಅವಾಗ ಪಾಸಿಟಿವಿಟಿ ಮಾತ್ರ ನಮ್ಮಲ್ಲಿ ಇರ್ತದೆ. ಹಾಗೆ ಅದೇ ನೆಗೆಟಿವ್ ಎನರ್ಜಿ, ನೆಗೆಟಿವ್ ವೈಬ್ರೇಷನ್ಸ್ ಎಲ್ಲ ಒಳಗಡೆ ಹೋಗ್ಬಿಡ್ತವೆ, ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ. ಆಮೇಲೆ ನಿಮ್ಗೆ ಏನೇ ಪ್ರಾಣಶಕ್ತಿ ಅಂದರೆ, ಪ್ರಾಣಶಕ್ತಿ ಅಂದರೆ ಒಂಥರ ಎಲೆಕ್ಟ್ರಾನ್ಸ್, ನೆಗೆಟಿವ್ ಅಯಾನ್ಸು ಭೂಮಿಯಿಂದ ನಿಮ್ಗೆ ಲಭ್ಯವಾಗುತ್ತೆ. ಆಯ್ತಾ? ನೇರವಾಗಿ ನಿಮ್ಮ ಎರಡು ಪಾದಗಳಿಂದ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಎರಡು ಪಾದಗಳಲ್ಲಿ ಚಕ್ರಗಳಿರ್ತಾವಲ್ಲ, ಚಕ್ರಗಳೇ ಅದು ಅದರ ಅಲ್ಲಿಂದ ಬರುವಂಥ ಪ್ರಾಣಶಕ್ತಿಯನ್ನು ಸಂಗ್ರಹಣ ಮಾಡ್ಕೊತಾ ಇರ್ತವೆ, ಅದು ಇಡೀ ದೇಹಕ್ಕೆ ತಲುಪಿಸ್ತವೆ. ಆಯ್ತಾ? ಆ ರೀತಿಯಲ್ಲಿ ಮಾಡ್ಕೊಳ್ಳಿ, ಮಾಡ್ಕೊಂಡ್ರೆ ಅದ್ಭುತವಾದ ರೀತಿಯಲ್ಲಿ ನಿಮಗೆ ಪರಿಹಾರ ಆಗತ್ತೆ ಅಲ್ವಾ? ಸೊ ಈ ರೀತಿಯಲ್ಲಿ ಮಾಡ್ಕೋಬೇಕು. ಮತ್ತೆ ಇನ್ನೊಂದೇನಂದ್ರೆ, ಅಲ್ಲಿ ಕಾಂಕ್ರೀಟು ಆ ಥರ ಇರೋದ್ಮೇಲೆ ನಡೆದ್ರೆ ಏನು ಪ್ರಯೋಜನ ಇಲ್ಲ. ಓಕೆ, ಸೊ ಕಾಂಕ್ರೀಟ್ ಅದಲ್ಲಿ ನಡೆಯೋದು, ಹುಲ್ಲಿದ್ರೆ ಹುಲ್ಲು ಮೇಲೆ ನಡೆಯಬಹುದು, ತೊಂದರೆ ಇಲ್ಲ. ಹುಲ್ಲು ಮೇಲೆ ನಡೆಯಬಹುದು, ಬರೀ ನೇಲ ಮೇಲೆ ನಡೆಯಬಹುದು. ಈ ರೀತಿಯಲ್ಲಿ ಮಾಡ್ಕೊಳ್ಳಿ. ಸೊ ಹಾಗೆ ಸೊ ನೀಟಾಗಿ ಅಮೃತಾಸನಲ್ಲಿ ಮಲ್ಕೊಳ್ಳಿ. ಆಯ್ತಾ? ಇಡೀ ದೇಹ, ಸೊ ದೇಹಕ್ಕೆ ಬೇಕಾಗಿರುವಂಥ ಈ ಎಕ್ಸ್ಟ್ರಾ ಎಲೆಕ್ಟ್ರಾನ್ಸ್ ಎಲ್ಲ ಒಳಗಡೆ ಪ್ರವೇಶ ಆಗ್ತದೆ. ಈ ರೀತಿಯಲ್ಲೇ ಪ್ರಾಣಶಕ್ತಿ ಹೆಚ್ಚು ಮಾಡ್ಕೋಬೇಕು ನಾವು. ಆಯ್ತಾ? ಸಸ್ಯಗಳಿದ್ರೆ ಸಸ್ಯಗಳ ಕೆಳಗಡೆ ಕೂತ್ಕೊಳ್ಳಿ. ಆಯ್ತಾ? ಡೇ ಟೈಮಲ್ಲಿ ಎಸ್ಪೆಷಲಿ, ಅವಾಗ ಅದು ಆಕ್ಸಿಜನ್ ರಿಲೀಸ್ ಮಾಡ್ತಾ ಇರ್ತದೆ. ಆಮೇಲೆ ಸಸ್ಯಗಳು ಎಲ್ಲಿದೆಯೋ ಆ ಸಸ್ಯಗಳ ಹತ್ರ ಏನಿರ್ತದೆ, ಹೆಚ್ಚು ಆಕ್ಸಿಜನ್ ಆಚೆ ಕಡೆ ಬರ್ತಾ ಇರ್ತಲ್ವಾ? ಸೊ ಆ ರೀತಿಯಲ್ಲಿ ನಮಗೆ ಪ್ರಾಣಶಕ್ತಿ ಹೆಚ್ಚು ಸಿಗತ್ತೆ. ಸಸ್ಯಗಳ ಕೆಳಗಡೆ ಕೂತ್ಕೊಳ್ಳೋದಾಗ್ಲಿ, ಮಲಗೋದಾಗ್ಲಿ ಡೇ ಟೈಮಲ್ಲಿ ಮಾಡಿ. ಎಸ್ಪೆಷಲಿ ನೈಟ್ ಟೈಮ್ ಬೇಡ, ನೈಟ್ ಟೈಮ್ ಅದು ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಮಾಡ್ತಾ ಇರ್ತದೆ. ಆಯ್ತಾ? ಸೊ ಶ್ವಾಸವನ್ನು ಆಕ್ಸಿಜನ್ ಬಿಡುಗಡೆ ಮಾಡಲ್ಲ ಅದು ನೈಟ್. ಅದಕ್ಕೆ ನೈಟ್ ಟೈಮ್ ಮಲಗಬಾರದು, ಡೇ ಟೈಮಲ್ಲಿ ಮಲಗಬೇಕಾಗತ್ತೆ, ಕೂತ್ಕೋಬೇಕಾಗತ್ತೆ. ಸೊ ಇನ್ನೊಂದು, ನೀವು ಸಸ್ಯವನ್ನು ಹಗ್ ಮಾಡ್ಕೊಳ್ಳಿ. ಹಗ್ ಮಾಡ್ಕೊಂಡ್ರೆ ನಿಮಗೆ ಹೇರಳವಾದ ಎಲೆಕ್ಟ್ರಾನ್ ಸಿಗತ್ತೆ, ನಿಮ್ಮ ಒಳಗಡೆ ಪ್ರವೇಶ ಆಗತ್ತೆ, ಶಕ್ತಿ ಹೆಚ್ಚಾಗತ್ತೆ, ನೆಗೆಟಿವ್ ಆನ್ಸ್ ಹೆಚ್ಚಾಗತ್ತೆ ಈ ರೀತಿಯಲ್ಲಿ. ಸೊ ನಮ್ಗೆ ಏನೇ ನೆಗೆಟಿವ್ ಎಮೋಷನ್ಸ್ ಇದ್ರೆ ಸಸ್ಯ ಅದ್ಭುತವಾದ ರೀತಿಯಲ್ಲಿ ಅದು ಸಂಗ್ರಹ ಮಾಡ್ಬಿಡ್ತದೆ, ನಮ್ಮನ್ನು ಸ್ವಚ್ಛಗೊಳಿಸ್ತದೆ. ಸೊ ಈ ರೀತಿಯಲ್ಲಿ ಎಷ್ಟೋ ವಿಧಾನಗಳಲ್ಲಿ ನೀವು ಮಾಡ್ಕೊಂತ ಹೋಗ್ಬೋದು. ಈ ಪ್ರಾಣಶಕ್ತಿಯನ್ನು ಎಷ್ಟು ಹೆಚ್ಚು ಮಾಡ್ಕೊಂಡ್ರೆ ಅಷ್ಟು ಉತ್ತಮ ಸ್ನೇಹಿತರೆ. ಸೊ ಯಾಕಂದ್ರೆ ಇಲ್ಲಾಂದ್ರೆ ಏನಾಗುತ್ತೆ, ಪ್ರಾಣಶಕ್ತಿ ಕಡಿಮೆ ಆದ್ರೆ ಸ್ವಲ್ಪ ಆ, ವಾತಾವರಣದಲ್ಲಿ ಏರುಪೇರು ಆಗಿದ್ರೆ ತಕ್ಷಣವೇ ನಮಗೆ ರೋಗ ಬರ್ತಾ ಇರ್ತದೆ, ನೋಡಿದ್ರ? ಸೊ ಒಂಥರ ಆ ಪ್ರಾಣಶಕ್ತಿ ಕಡಿಮೆ ಇರುವಂತವ್ರಿಗೆ ಇಮಿಡಿಯೇಟ್ ಈ ವಾತಾವರಣ, ವಾತಾವರಣ ಕೂಲ್ ಆದ್ರೂ, ಹೆಚ್ಚು ಉಷ್ಣ ಆದ್ರೂ ಖಂಡಿತ ಅವ್ರಿಗೆ ತೊಂದರೆಗಳು ಅನುಭವಿಸ್ತಾ ಇರ್ತಾರೆ. ಅದಕ್ಕೋಸ್ಕರವೇ ಇದು ಯಾವಾಗ ಪ್ರಾಣಶಕ್ತಿ ನಮ್ಮಲ್ಲಿ ಹೆಚ್ಚಿರುತ್ತೋ, ಸೊ ಅದ್ಭುತವಾದ ರೀತಿಯಲ್ಲಿ ಪ್ರತಿಯೊಂದಕ್ಕೂ ಪರಿಹಾರ ನಾವು ಕಂಡಿಡ್ಬೋದು. ಪ್ರಯೋಜನಗಳಂತೂ ಈ ರೀತಿಯಲ್ಲಿ ಮಾಡ್ಕೊಂತ ಹೋದ್ರೆ ಪ್ರಯೋಜನಗಂತೂ. ಇನ್ನೊಂದು, ಈ ನಮ್ಮ ಸುತ್ತಿರುವಂಥ ಈ ಪ್ರಾಣಶಕ್ತಿ ವಲಯ ಕ್ಷೇತ್ರವನ್ನು ಕಂಡಿಡಕ್ಕೆ, ಅದನ್ನು ತೋರ್ಸಕ್ಕೆ ಕಿರ್ಲಿಯನ್ ಫೋಟೋಗ್ರಫಿ ಬಂದಿದೆ, ಈಗಾಗಲೇ ಬಂದಿದೆ. ನೀವು ನೋಡಿದ್ರೆ ನಿಮ್ಮ ಸುತ್ತು ಈ ವಲಯ ಹೇಗಿರ್ತದೆ ಅಂತ ನಾವು ಈಗಾಗಲೇ ನಮ್ಮ ಕೇಂದ್ರದಲ್ಲಿ ಆರ ಸ್ಕ್ಯಾನಿಂಗ್ ಮಾಡ್ತಾ ಇರ್ತೀವಿ. ಅವಾಗ ನಾವು ತೋರಿಸ್ತೀವಿ ನಿಮ್ಮ ಸುತ್ತು ಈ ಆರ ಹೆಂಗಿದೆ, ಮತ್ತೆ ನಿಮ್ಮ ಪ್ರತಿಯೊಂದು ಚಕ್ರದ ಸ್ಥಿತಿ ಹೇಗಿದೆ. ಆ ಚಕ್ರದ ಸ್ಥಿತಿ ಅಂದ್ರೆ ಚಕ್ರದ ಅಲೈನ್ಮೆಂಟ್ ಚೆನ್ನಾಗಿದೆಯಾ, ಇಲ್ಲಾಂದ್ರೆ ಸೊ ಆ ಕಡೆ ಈ ಕಡೆ ಇಂಬ್ಯಾಲೆನ್ಸ್ ಆಗಿದೆಯಾ, ಇವೆಲ್ಲ ತೋರಿಸ್ತೀವಿ ನಾವು. ಆ ರೀತಿಯಲ್ಲಿ ಅಂದ್ರೆ ಈಗ ನಾಡಿಗಳಲ್ಲಿ ಪ್ರವಾಹ ಆಗ್ತಾ ಇರುವಂತ ಈ ಪ್ರಾಣಶಕ್ತಿಯನ್ನು ಕಂಡಿಡಕ್ಕೆ ಈಗಾಗಲೇ ಬಂದಿದೆ ಅಲ್ವಾ? ಈ ಪ್ರಾಣಶಕ್ತಿ ಏನಾದ್ರೂ ಹೆಚ್ಚು ಕಮ್ಮಿ ಅಂತ ತಿಳ್ಕೊಂಡ ತಕ್ಷಣವೇ ನಮ್ಮಲ್ಲಿ, ನಮ್ಮ ಕೇಂದ್ರದಲ್ಲಿ ನಾವೇನ್ ಮಾಡ್ತೀವಿ, ಆಕುಪ್ರೆಸರು, ಆಕುಪಂಚರು, ರಿಫ್ಲೆಕ್ಸಾಲಜಿ, ಮರ್ಮ ಥೆರಪಿ ಇವೆಲ್ಲ ಮಾಡಿ ಸರಿಪಡಿಸ್ತೀವಿ. ದೇಹದ ಈ ರೀತಿಯಲ್ಲಿ ಸರಿಪಡಿಸ್ತಾ ಇರ್ತೀವಿ. ಪ್ರಾಣಶಕ್ತಿಯನ್ನು ಸರಿಪಡಿಸಿ ಪ್ರಾಣಶಕ್ತಿ ಚೆನ್ನಾಗಿ ಅರಿಬೇಕಂತ ಮಾಡ್ತೀವಿ. ಈ ಪದ್ಧತಿಗಳಿಂದ ಆಟೋಮೆಟಿಕ್ ಆಗಿ ನಿಮ್ಮ ಡಿಸೀಸ್ ಹೋಗಲಾಡಿಸ್ಬೋದು. ಇದು ಆಗತ್ತೆ. ಯಾಕಂದ್ರೆ ಪ್ರತಿಯೊಬ್ಬರು ಯಾವಾಗ ಧ್ಯಾನ ಕಷ್ಟ ಆಗಿದೆ, ಧ್ಯಾನ ಮಾಡೋಕ್ಕಾಗಿಲ್ಲ, ಧ್ಯಾನದಲ್ಲಿ ಕೂತ್ಕೋಬೇಕು. ಅದೊಂಥರ ಯಜ್ಞ ಥರ ಅದು. ಸುಮ್ಮನೆ ಕೂತ್ಕೊಂಡಿದ್ದೀನಿ, ಒಂದು 5 ನಿಮಿಷ ಕೂತ್ಕೊಂಡು ನನಗೂ ಸ್ವಸ್ಥ ಆಗಬೇಕು ಅಂತ ಆಗಂಗಿಲ್ಲ, ಆ ರೀತಿಯಲ್ಲಿ ಆಗೋದಿಲ್ಲ. ಆಯ್ತಾ? ಸೊ ಯಾವಾಗಲೂ ಅಷ್ಟೇ, ಧ್ಯಾನ ಮಾಡಿದ್ರೆ ಶಕ್ತಿ ಬರುತ್ತೆ, ಜ್ಞಾನ ತಗೊಂಡ್ರೆ ಅರಿವು ಬರುತ್ತೆ. ಆಯ್ತಾ? ನಮ್ಮ ಬಗ್ಗೆ ನಾವು ಅರಿವು ಬರುತ್ತೆ, ನಮ್ಮ ಬಗ್ಗೆ ನಮಗೆ ಜ್ಞಾನೋದಯ ಆಗತ್ತೆ. ನಾವು ಯಾರಂತ ತಿಳ್ಕೊಂಡಕ್ಕೆ ಜ್ಞಾನ ವಿಚಾರಣೆ ಬೇಕು. ಈಗಾಗಲೇ ಸಾರ್ ಹೇಳ್ತಾ ಇದ್ರು. ಸೊ ಜ್ಞಾನ ವಿಚಾರ, ಜ್ಞಾನಧಾರದಿಂದ ನನ್ನ ಬಗ್ಗೆ ನನಗೆ ಅರಿವು, ನಾನು ಯಾರು, ಏನು, ನಾನೆಂತ, ಎಲ್ಲಿಂದ, ಏನು, ಎಲ್ಲ ಆ ಸ್ಥಿತಿಗತಿ ಎಲ್ಲ ಗೊತ್ತಾಗತ್ತೆ ನಿಮಗೆ. ಆ ಜ್ಞಾನ ವಿಚಾರ ಸ್ವೀಯ ವಿಚಾರ ಅಂತ ಹೇಳ್ತೀವಿ, ಸೆಲ್ಫ್ ಇಂಕ್ವೈರಿ. ಆಯ್ತಾ? ಸೊ ಇಂಟ್ರೋಸ್ಪೆಕ್ಷನ್ ಈ ರೀತಿಯಲ್ಲಿ ಮಾಡ್ಕೊತ ಹೋಗ್ಬೇಕು. ಧ್ಯಾನ ಮಾಡಿದ್ರೆ ಏನು, ಶಕ್ತಿಯಿಂದ ಏನೇ ನಮ್ಮಲ್ಲಿ ಬ್ಲಾಕ್ಸ್ ಇದ್ರೆ ಅದು ತೊಲಗಿಸ್ತಾ ಇರ್ತೀವಿ. ಪ್ರತಿದಿನ ನಾವು ಎಷ್ಟೋ ಕೆಲಸಗಳು ಮಾಡ್ತೀವಿ, ಎಷ್ಟೋ ವಿಧ ವಿಧ ವಿಷಯಗಳಲ್ಲಿ, ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರ್ತೀವಿ, ನಕಾರಾತ್ಮಕ ಬರ್ತಾನೆ ಇರ್ತದೆ ಒಳಗಡೆ. ಆಯ್ತಾ? ಅದನ್ನು ತೊಲಗಿಸ್ಕೊಳ್ಳೋ ವ್ಯವಹಾರ ಧ್ಯಾನದಿಂದ ಅತಿ ಸುಲಭವಾಗಿ ಆಗತ್ತೆ. ಆಯ್ತಾ? ಸೊ ಅದಕ್ಕೆ ಜ್ಞಾನಾಗ್ನಿ ಎರಡು ಬೇಕು. ಪ್ರತಿ ದಿವಸ ಧ್ಯಾನಾಗ್ನಿ ಬೇಕು, ಜ್ಞಾನಾಗ್ನಿ ಬೇಕು. ಸೊ ಜ್ಞಾನಾಗ್ನಿ ಇದ್ರೆ ಏನಾಗತ್ತೆ,
ಜ್ಞಾನಾಗ್ನಿದಿಂದ ನಮ್ಮ ಕರ್ಮಗಲ ಅಂದರೆ ಇಂದಿನ ಜನ್ಮ ಕರ್ಮಗಲು, ಈ ಜನ್ಮ ಕರ್ಮಗಲ, ಈ ಈ ಮಿಲಿತವಾಗಿ ಏನೇನು ನಾವು ಎದುರ್ಕೊಂತಾ ಇದೀವೋ ಅತಿ ಸುಲಭವಾದ ರೀತಿಯಲ್ಲಿ ಎದುರ್ಕೊಂತೀವಿ ಜ್ಞಾನ ಇದ್ರೆ. ಜ್ಞಾನ ಇಲ್ಲ ಅಂತ ವ್ಯಕ್ತಿಗಳು ಅದು ಕುಗ್ಗೋಗ್ತಾರೆ. ಆಯ್ತಾ? ಇನ್ನು ನಕಾರಾತ್ಮಕ ಹೆಚ್ಚು ಲೋಣಾಗ್ತಾರೆ, ಇನ್ನು ವ್ಯಾಧಿಗಳು ಹೆಚ್ಚಾಗ್ಬಿಡ್ತವೆ ಅವರಲ್ಲಿ. ಅದೇ ಜ್ಞಾನ ಇರುವಂತ ವ್ಯಕ್ತಿ ತಾಳ್ಮೆಯಿಂದ ಫೇಸ್ ಮಾಡ್ತಾನೆ. ಆಯ್ತಾ? ಕರ್ಮಗಳ ತೀವ್ರತೆ ಕಡಿಮೆ ಆಗತ್ತೆ, ಕರ್ಮಗಳ ಶೂನ್ಯವೂ ಆಗತ್ತೆ ಯಾವಾಗ ಜ್ಞಾನಾಗ್ನಿ ಹೆಚ್ಚಾದ್ರೆ. ಆಯ್ತಾ? ಅದೇ ಧ್ಯಾನಾಗ್ನಿ ಹೆಚ್ಚಾದ್ರೆ ನಿಮ್ಮಲ್ಲಿರುವಂತ ಈ ಎನರ್ಜಿ ಬ್ಲಾಕ್ಸ್ ಅಂತ ತೊಲಗಿಸ್ಕೋಬಹುದು ಟೈಮ್ ಟು ಟೈಮ್. ಆಯ್ತಾ? ಯಾಕಂದ್ರೆ ನಾವು ತಿಂತೀವಿ, ಆರೋಗ್ಯ ಶೈಲಿ ಸರಿ ಇಲ್ಲ, ಆಹಾರ ಶೈಲಿ ಸರಿ ಇಲ್ಲ, ನಮ್ಮ ಮಾತುಗಳು, ಯೋಚನೆಗಳು, ಭಾವನಾ ಶೈಲಿಗಳು, ಭಾವೋದ್ರೇಕಗಳು ಯಾವುದು ಸರಿ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನಮ್ಮಲ್ಲಿ ಏನಾಗತ್ತೆ ಇಲ್ಲಿ ಹೆಚ್ಚಿನ ಸ್ಥಿತಿಯಲ್ಲಿ ಮಾಲಿನ್ಯವು ಬರ್ತಾ ಇರ್ತದೆ ಹೊರಗಡೆ, ಅಲ್ವಾ? ಈ ಬ್ಲಾಕ್ಗಳು ಹೆಚ್ಚಾಗ್ತಾ ಇರ್ತವೆ. ಸೊ ನಾವು ನೋಡಿದ್ರೆ ನಾಡಿಗಳ ಒಳಗಡೆ ಬ್ಲಾಕ್ಗಳು ಹೆಚ್ಚಾಗ್ತಾ ಹೋಗ್ತವೆ ಪ್ರತಿದಿನ. ಆ ಬ್ಲಾಕ್ಗಳು ಪ್ರತಿದಿನ ಸ್ವಚ್ಛಗೊಳಿಸ್ಕೋಬೇಕು. ನಾವು ದೇಹ ಶುದ್ಧಿ ಹೆಂಗ್ ಮಾಡ್ತೀವೋ ಅಂತರ ಶುದ್ಧಿ ಮಾಡ್ಕೊತಾ ಇರ್ಬೇಕು. ಆ ಮನೋಶುದ್ಧಿ ಅಂತರಶುದ್ಧಿ ಮಾಡ್ತಾ ಇದ್ರೆ ಅಟ್ಲೀಸ್ಟ್ ಈ ಜನ್ಮದ ಕರ್ಮಗಳ ಫಲಿತ ಕಡಿಮೆ ಆಗ್ತದೆ ನಮಗೆ. ಇಲ್ಲಾಂದ್ರೆ ಅದನ್ನು ಹೆಚ್ಚಾಗಿ ನಾವು ಅನುಭವಿಸ್ಬೇಕಾಗತ್ತ ಪರಿಸ್ಥಿತಿ ಬರುತ್ತೆ. ಏನೇ ಅನುಭವಿಸ್ಬೇಕಂದ್ರೆ ಮತ್ತೆ ದೇಹದಲ್ಲೇ ಬರೋದು. ಆಯ್ತಾ? ಮನಸ್ಸಲ್ಲಿ ಏನೇ ಆಗಿದ್ರು, ಮನೋಮಯ ಕೋಶದಲ್ಲಿ ಏನೇ ಅಂತ ಅಲ್ಲಿ ಆಗ್ತಾ ಇರುವಂತ ನಕಾರಾತ್ಮಕಗಳು ನೇರವಾಗಿ ಪ್ರಾಣಶಕ್ತಿ ಕಡಿಮೆ ಮಾಡೋದಾಗ್ಲಿ, ಮತ್ತೆ ಕೊನೆಯದಾಗಿ ಈ ದೇಹದ ಮೇಲೆ ಒಂದು ವ್ಯಾಧಿ ರೂಪೇಣ ಅದು ನಮ್ಮನ್ನು ಪೀಡಿಸ್ತಾ ಇರ್ತದೆ, ಅಲ್ವಾ? ಸೊ ಅದಕ್ಕೋಸ್ಕರವೇ ತುಂಬಾ ಒಂಥರ ಅರಿವಿಟ್ಕೊಂಡು ಇದೆಲ್ಲ ಮಾಡ್ತಾ ಹೋಗಿ. ಧ್ಯಾನಾಗ್ನಿ ಜ್ಞಾನಾಗ್ನಿ ಎರಡು ಬೇಕಾಗತ್ತೆ. ಸೊ ಅದಕ್ಕೆ ಇದು ಈ ಪ್ರಾಣಿಕ ಅನ್ನೋದು ಹೋದ್ರೆ, ನಾನು ಈಗಾಗಲೇ ಹೇಳ್ತಾ ಇದೆಲ್ಲ, ಈ ವ್ಯಾಧಿ ಆ ವ್ಯಾಧಿ ಅಂತ ಇಲ್ಲ. ಅಂದ್ರೆ ಹೆಡ್ ಕ್ಯಾನ್ಸರ್. ಆಯ್ತಾ? ಈ ಪ್ರಾಣಿಕ್ ಹೀಲಿಂಗ್ ಕಲಿಯೋರು, ಪ್ರಾಣಿಕ್ ಹೀಲಿಂಗ್ ಮಾಡ್ಕೊಂತವ್ರಿಗೆ ಈ ಹೆಡ್ ಟು ಕ್ಯಾನ್ಸರ್. ಆದ್ರೆ ಪ್ರಾಣಿಕ್ ಹೀಲಿಂಗ್ ಅಲ್ಲಿ, ಸೆಲ್ಫ್ ಹೀಲಿಂಗ್ ಅಲ್ಲಿ ಧ್ಯಾನ ಪ್ರಥಮ ಸ್ಥಾನ. ಆಯ್ತಾ? ಯಾರಾದ್ರೂ ಕಷ್ಟ ಆಗ್ತಾ ಇದೆ, ಹಾಸ್ಪಿಟಲ್ಗೆ ಹೋಗುವಂತ ಪರಿಸ್ಥಿತಿ ಬಂದೆ ಅಂದ್ರೆ ಫಸ್ಟ್ ನಾನು ಹೇಳುವಂತ ಸಲಹೆ ಏನಂದ್ರೆ ನಿಮ್ಮೆಲ್ಲರಿಗೂ, ಪ್ರಾಣಿಕ್ ಹೀಲರ್ ಯಾರ ನಿಮ್ಗೆ ಗೊತ್ತಿರೋರು ಇದ್ರೆ ಆಯ್ತಾ, ಸ್ವಲ್ಪ ಕಾಂಟ್ಯಾಕ್ಟ್ ಮಾಡಿ ಹೀಲಿಂಗ್ ಮಾಡ್ಕೊಳ್ಳಿ. ಫಸ್ಟ್ ನೋಡ್ಕೊಳ್ಳಿ. ನಾನು ಎಷ್ಟು ಅಬ್ಸರ್ವ್ ಮಾಡಿ ಕೇಸಸ್ ನೋಡ್ತಾ ಇದ್ದೀನಿ. ಸೊ ಏನೂ ಇಲ್ಲ, ಒಂದೇ ಒಂದು ಅರ್ಧ ಗಂಟೆದಲ್ಲಿ ಸಹಸ್ಥಿತಿ, ಸಾಮಾನ್ಯ ಸ್ಥಿತಿ ಬಂದ್ಬಿಡ್ತದೆ. ಮತ್ತೆ ಆವಾಗ ಸ್ವಲ್ಪ ಏನ್ ಮಾಡಬೇಕು, ಸ್ಥಿತಿ ಚೆನ್ನಾಗ ಅಂದ್ರೆ ಒಂಥರ ನಮ್ಮಲ್ಲಿ ಶಕ್ತಿ ಹೆಚ್ಚಾಗ್ತದಲ್ಲ, ಪ್ರಾಣಿಕ ಶಕ್ತಿ, ಪ್ರಾಣಶಕ್ತಿ, ಅವಾಗ ಮತ್ತೆ ಕೂತ್ಕೊಂಡು ಧ್ಯಾನ ಮಾಡೋದು ಶುರು ಮಾಡಿ. ಅಷ್ಟೇ, ಇಷ್ಟೇ ಬೇಕಾಗಿರೋ. ಅದರ್ವೈಸ್ ಅದರ್ವೈಸ್ ಏನಾಗುತ್ತೆ, ಹಾಸ್ಪಿಟ್ಲ್ಗೆ ಹೋಗ್ಬೇಕು, ಅವ್ರು ಕೊಡುವಂತ ಅನ್ನೆಸರಿ ಟಾರ್ಚರ್, ಹಿಂಸವನ್ನು ಅನುಭವಿಸ್ಬೇಕಾಗತ್ತೆ. ಅದು ಮಾತ್ರ ಮಾಡಬಾರ್ದು ಅಂತ ನಾನು ಈ ಸಬ್ಜೆಕ್ಟ್ ಬಗ್ಗೆ ನಿಮಗೆ ಹೇಳಕ್ಕೆ ಪ್ರಯತ್ನ ಮಾಡಿ.